ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ. ಇವತ್ತು ನಮ್ಮ ಮನೆ ದೇವರಾದಂಥ ಚಿಕ್ಕಣ್ಣ ಸ್ವಾಮಿಗೆ ಹೊರಟಿದ್ದು. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಮುಂದೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಗೆ ಫಸ್ಟು ಸಿಗುವಂಥ ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನು ತೊಗೊಂಡು ಇವತ್ತು ನಮ್ಮ ಸುಬ್ಬಿಗೆ ಮಂಡೆ ಕೊಡಬೇಕಾಯ್ತು, ಫಸ್ಟ್ನೇ ಮಂಡೆ. ಅವಳನ್ನ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರ ಅಣ್ಣ ಹಿಡ್ಕೊಂಡು ಸ್ವಲ್ಪ ಹಂಗೆ ತಮಾಷೆ ಮಾಡ್ಕೊಂಡು ಹಂಗೆ ಇದು ಮಾಡ್ತಾಯಿದ್ದ. ಮಂಡೆ ಎಲ್ಲ ಕೊಟ್ಟಾದಮೇಲೆ ಸರಿ ನಾವು ದರ್ಶನಕ್ಕೆ ಬೇಡ್ಕೊಂಡಂಗೆ ನಮ್ಮ ಸ್ವಾಮಿಗೆ ದರ್ಶನಕ್ಕೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಹಾಗೆ ಕ್ಯೂಯಲ್ಲೇ ನಿಂತು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತಿದ್ದು. ಅಲ್ಲಿಂದ ದೇವ್ರ ಹತ್ರ ಹೂವು ಇಸ್ಕೊಂಡು ನಮ್ಮ ಕಾರ್ಗೆ ಹಾಕ್ತಾಯಿದ್ದೆ. ಇದು ನನ್ನ 18 ವರ್ಷ ಕಾರು. ಇದು ನನ್ನ ಜೊತೆನೇ ಇತ್ತು. ಒಂದು ದಿವಸ ತೊಂದರೆ ಕೊಟ್ಟಿರಲಿಲ್ಲ, ಏನೂ ಇರಲಿಲ್ಲ. ಯಾಕಂದರೆ ಇವತ್ತು ಬೇಜಾರು. ಇವತ್ತು ಸೇಲಾಗಿದೆ, ಸಾಯಂಕಾಲ ಅವ್ರಿಗೆ ಕೊಡಬೇಕು. ಅವ್ರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಪೂಜೆ ಮಾಡಿಸಿ ನನ್ನ ಜೊತೆ ಇದ್ದಿದ್ದಕ್ಕೆ 18 ವರ್ಷ ಕೈ ಮುಕ್ಕೊಂಡೆ. ತೊಗೊಳ್ಳೋರ್ಗೂ ಒಳ್ಳೆಯದಾಗಲಿ ಅಂತ ಮನ್ಸಿಗೆ ಬೇಜಾರು. ಇರಲಿ, ನೆಕ್ಸ್ಟು ನೋಡೋಣ ಏನಾಗುತ್ತೆ ನಾಳೆಯಿಂದ ಅಂತ. ಅಲ್ಲಿಂದ ನಮ್ಮ ಅನ್ನದಾನಕ್ಕೆ ಹೊರಟು. ಅನ್ನದಾನದಲ್ಲಿ ಎಲ್ಲ ಅನ್ನದಾನ ನಡೀತಾಯಿತ್ತು. ಅಲ್ಲಿಂದ ನಾವು ಎಲ್ಲ ಅನ್ನ ಸಾಂಬಾರೆಲ್ಲ ಹಾಕಿಸ್ಕೊಂಡು ತುಂಬ ಚೆನ್ನಾಗಿತ್ತು. ಸಾಂಬಾರಂತೂ ಚೆನ್ನಾಗಿತ್ತು. ದೇವರ ಸನ್ನಿಧಿಯಲ್ಲಿ ಅದೇನು ಈ ಸೃಷ್ಟಿನೂ ಗೊತ್ತಿಲ್ಲ, ಅನ್ನ ಪ್ರಸಾದ ಚೆನ್ನಾಗಿರ್ತದೆ. ಹಂಗೆ ನಾವು ಸ್ವರ್ಣಪಟ್ಟ ಎಲ್ಲ ಇಲ್ಲಿ ತೊಗೊಂಡು ಅಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟು. ಓಕೆ ಫ್ರೆಂಡ್ಸ್, ನಾಳೆ ನೆಕ್ಸ್ಟ್ನೇ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.